ನಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯ 8ನೇ ತರಗತಿಯ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ ಇವತ್ತು ಕಲಿಕಾ ಹಾಳೆ 61ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಂದಿದ್ದೀನಿ. ಇನ್ನು ಬರೀ ಕೇವಲ 3 ಕಲಿಕಾ ಹಾಳೆ ಉತ್ತರಗಳಿದ್ದಾವೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವೇಟ್ ಮಾಡಬೇಕು. ವಿಡಿಯೋಗಳು ಲೈನಪ್ ಅಲ್ಲಿ ಇರ್ತವೆ. ಸಡನ್ ಆಗಿ ಎಲ್ಲ ಒಂದೇ ತರಗತಿದು ಒಂದೇ ಸಾರಿ ಕಲಿಕಾ ಹಾಳೆಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡೋದಿಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಪ್ಲ್ಯಾನ್ ಇದೆ. ಒಂದು 6, 7, 8, 9, 10 ಈ ಥರ ಎಲ್ಲ ದಿನಕ್ಕೆ ಪ್ರತಿಯೊಂದು ತರಗತಿಗೆ ಒಂದೊಂದು ವಿಡಿಯೋ ಬರುವ ಹಾಗೆ ಅವ್ರು ಏನು ಮಾಡ್ತಾರೆ ಅಂದರೆ ಕಂಟೆಂಟ್ಗಳನ್ನು ಸಿದ್ಧಪಡಿಸ್ತಾರೆ. ಸೊ ಅದಕ್ಕಾಗಿ ತಾವುಗಳು ವೇಟ್ ಮಾಡಬೇಕು. ಭಾಳ ವಿದ್ಯಾರ್ಥಿಗಳ ಒಂದು ರಿಕ್ವೆಸ್ಟ್ ಇತ್ತು, ಡಿಮ್ಯಾಂಡ್ ಇತ್ತು 61 ಕಲಿಕಾ ಹಾಳೆ ಬೇಗ ಕೊಡಿ ಅಂತ. ಸೊ ಇವತ್ತು ಅದನ್ನು ರೆಕಾರ್ಡಿಗೆ ತಗೋತಿದ್ದೀವಿ. ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಇದೆ, ಅದನ್ನು ಹೋಗಿ ಒತ್ತಿ 8ನೇ ತರಗತಿ ಸಮಾಜ ವಿಜ್ಞಾನದ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒತ್ತಿದರೆ ಹಿಂದಿನ 60 ಕಲಿಕಾ ಹಾಳೆಗಳ ಉತ್ತರಗಳ ವಿಡಿಯೋಗಳು ಲಭ್ಯವಾಗ್ತವೆ. ನಾವುಗಳು ಹಿಂದಿ ಮತ್ತು ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕಿದ್ದೀವಿ. ಅವುಗಳನ್ನು ಸಹಿತ ನೋಡಿ. ಆ ಪ್ಲೇಲಿಸ್ಟ್ ಲಿಂಕ್ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಪಾಠಗಳ ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಿ. FA ಎಕ್ಸಾಮ್ಗೆ ಕ್ವಶನ್ ಪೇಪರ್ಗಳು ಯೂಸ್ ಆಗ್ತಕ್ಕಂಥವೇ, ಅವುಗಳನ್ನು ಸಹಿತ ಪೋಸ್ಟ್ ಮಾಡಿದ್ದೀವಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಶೇಷವಾಗಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 61ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು. ಇದು ಸಮಾಜ ವಿಜ್ಞಾನದ 4ನೆಯ ಭಾಗ, ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಲಿಕಾಂಶ 19 ಇದೆ, ನಮ್ಮ ಜೀವನದಲ್ಲಿ ಬ್ಯಾಂಕ್ಗಳು ಅಂತ. ಕಲಿಕಾಫಲ 19ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ದೈನಂದಿನ ಜೀವನದಲ್ಲಿ ಬ್ಯಾಂಕುಗಳ ವ್ಯವಹಾರಗಳ ಬಗ್ಗೆ ತಿಳಿವಿರಿ. ಠೇವಣಿ ಇಡೋದು, ಸಾಲ ಇಡೋದು, ಸಾಲ ಪಡೆಯೋದು, ಖಾತೆ ತೆರೆಯೋದು ಮುಂತಾದವುಗಳ ಪರಿಕಲ್ಪನೆ ತಮಗೆ ಏನಾಗ್ತದಪ್ಪ ಅಂದರೆ ಈ ಕಲಿಕಾಫಲದ ಮೂಲಕ ಆಗ್ತದೆ. ಸಾಲ ಯಾವ ಥರ ಪಡಿಬೇಕು, ಹಣವನ್ನು ಠೇವಣಿ ಇಡ್ತಕ್ಕಂಥ ಹಂತಗಳೇನು, ಖಾತೆ ತೆರೆಯುವ ಹಂತಗಳೇನು, ಖಾತೆಗಳಲ್ಲಿ ಯಾವೆಲ್ಲ ವಿಧಗಳಿದ್ದಾವೆ, ಖಾತೆ ತೆರೆಯೋದ್ರಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಗ್ರಾಹಕ ಬ್ಯಾಂಕರ ಸಂಬಂಧ ಏನು, ಇವೆಲ್ಲ ಏನಾಗ್ತದಪ್ಪ ಅಂದ್ರೆ ಈ ಕಲಿಕಾ ಫಲದಲ್ಲಿ ತಮಗೆ ಗೊತ್ತಾಗ್ತದ. ಕಲಿಕಾ ಹಾಳೆ 61 ಚಟುವಟಿಕೆ 1. ನಿಮ್ಮ ಶಿಕ್ಷಕರ ಸಹಾಯದಿಂದ ಯಾವುದಾದರೊಂದು ಹತ್ತಿರದ ಬ್ಯಾಂಕ್ಗೆ ಭೇಟಿ ಕೊಡಿ. ಅಲ್ಲಿನ ಅಧಿಕಾರಿಗಳನ್ನು ಸಂಪರ್ಕಿಸಿ ಬ್ಯಾಂಕಿನ ಕಾರ್ಯವೈಖರಿಯನ್ನು ಪಟ್ಟಿ ಮಾಡಿ ಕೆಳಗಿನ ಅಂಶಗಳ ಬಗ್ಗೆ ನೀವು ತಿಳಿದುಕೊಂಡ ವಿಷಯವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನಿಮ್ಮ ಸಮಾಜ ವಿಜ್ಞಾನ ವಿಷಯ ಶಿಕ್ಷಕರು ಹತ್ತಿರದ ಬ್ಯಾಂಕಿಗೆ ಹೋಗ್ತಾರೆ ಅಥವಾ ಬ್ಯಾಂಕಿನಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಅಧಿಕಾರಿಯನ್ನು ಶಾಲೆಯಲ್ಲಿ ಸಮಾಜ ವಿಜ್ಞಾನ ಸಂಘದ ಪರವಾಗಿ ಆಹ್ವಾನವನ್ನು ಮಾಡಿ ಬ್ಯಾಂಕಿನ ವ್ಯವಹಾರಗಳು ಅಂತಕ್ಕಂಥ ಘಟಕಗಳ ಬಗ್ಗೆ ಅವರು ಒಂದು ಸೆಮಿನಾರು ಅಥವಾ ಒಂದು ವಿಚಾರಗೋಷ್ಠಿನೂ ಏರ್ಪಡಿಸ್ತಾರೆ. ಸೊ ಅಲ್ಲಿ ಆ ಅಧಿಕಾರಿಗಳು ತಮಗೆ ಇವೆಲ್ಲ ಘಟಕಗಳ ಬಗ್ಗೆ ವಿವರಿಸಿರ್ತಾರೆ. ಅದನ್ನು ಕೇಳಿ ನೋಟ್ ಮಾಡಿಕೊಂಡು ಈ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಬರೀಬೇಕು. ಮೊದಲನೇದವರು ಉಳಿತಾಯ ಖಾತೆ ಅಂತ ಕೊಟ್ಟಿದ್ದಾರೆ. ನೋಡೋಣ ಉಳಿತಾಯ ಖಾತೆ ಬಗ್ಗೆ ಏನು ಬರಿಬೇಕಿತ್ತು ನೀವು. ಸಾಮಾನ್ಯವಾಗಿ ವೇತನ ಪಡೆಯುವವರು, ಒಂದು ನಿಯಮಿತ ಆದಾಯ ಹೊಂದಿರುವ ಜನರು ಉಳಿತಾಯ ಖಾತೆಯನ್ನು ತೆರೀತಾರೆ. ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಪಿಂಚಣಿದಾರರು ಕೂಡ ಉಳಿತಾಯ ಖಾತೆಯನ್ನು ತೆರೀತಾರೆ. ಈ ಖಾತೆ ಮೂಲಕ ಜನರಲ್ಲಿ ಉಳಿತಾಯ ಮಾಡ್ತಕ್ಕಂಥ ಮನೋಭಾವನೆ ಬೆಳೀತದ. ಆಮೇಲೆ ಇಲ್ಲಿ ಉಳಿತಾಯ ಖಾತೆಗೆ ಇಂತಿಷ್ಟೇ ಹಣ ಅಂತ ಇಲ್ಲ, ಗರಿಷ್ಠ ಮಿತಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಮಿತಿ ಇಲ್ಲ. ಈ ಉಳಿತಾಯ ಖಾತೆಯಲ್ಲಿ ನಮಗೆ ಬೇಕಾದಾಗ ಹಣವನ್ನು ನಾವು ಬ್ಯಾಂಕ್ನಲ್ಲಿರ್ತಕ್ಕಂಥ ಒಂದು ವಿಡ್ರಾಲ್ ಸ್ಲಿಪ್ಪನ್ನು ಮೂಲಕ ಹಣಕ್ಕೆ ಹಿಂಪಡೆಯುವ ಚೀಟಿಗಳ ಮೂಲಕ ನಮ್ಮ ಹಣವನ್ನು ನಾವು ಮರಳಿ ಪಡಿಬಹುದು. ಇದು ಉಳಿತಾಯ ಖಾತೆ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಕರೀತಾರೆ. ಇನ್ನು ಎರಡನೇದು ನೋಡೋಣ, ಠೇವಣಿ ಅಂತ ಇದೆ, ಡೆಪಾಸಿಟ್ ಅಂತ ಕರೀತಾರೆ. ಬ್ಯಾಂಕಿನಲ್ಲಿ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಮಾಸಿಕ, ತ್ರೈಮಾಸಿಕ, ಅರ್ಧವಾರ್ಷಿಕ ಅಥವಾ ವಾರ್ಷಿಕವಾಗಿ ಹಣವನ್ನು ನಾವು ಠೇವಣಿ ಮಾಡಬಹುದು. ನಮ್ಮ ಕಡೆ ಹಣ ಇತ್ತಂದ್ರೆ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಬ್ಯಾಂಕ್ನಲ್ಲಿ ಇಡೋದು, ಡೆಪಾಸಿಟ್ ಮಾಡೋದು. ಈ ಬ್ಯಾಂಕಿನಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಬಡ್ಡಿ ದರದ ಮೇಲೆ ಇಟ್ಟ ಹಣಕ್ಕೆ ಠೇವಣಿ ಮೊತ್ತಕ್ಕೆ ಹಾಕ್ತಾರೆ. ನಾವೇನೊಂದು ಹಣ ಇಡ್ತೀವಲ್ಲ, ಆ ಹಣಕ್ಕೆ ಇಂತಿಷ್ಟೇ ಬಡ್ಡಿ ದರ ಬ್ಯಾಂಕ್ದವ್ರು ಕೊಡ್ತಾರೆ. ಆ ಬಡ್ಡಿ ದರವನ್ನು ಏನು ಮಾಡ್ತಾರೆ, ನಾವು ಠೇವಣಿ ಇಟ್ಟಿರ್ತಕ್ಕಂಥ ಹಣಕ್ಕೆ ಹಾಕಿ ಬ್ಯಾಂಕ್ನವರು ಕೊಡ್ತಾರೆ. ಇದು ಠೇವಣಿ ಬಗ್ಗೆ ಇರ್ತಕ್ಕಂಥ ಕಂಟೆಂಟ್ ಇತ್ತು. ಇನ್ನು ಮೂರನೇದು ಏನು ಕೊಟ್ಟಿದ್ದಾರೆ ಅವರು, ಚಾಲ್ತಿ ಖಾತೆ ಅಂತ ಕೊಟ್ಟಿದ್ದಾರೆ. ಕರೆಂಟ್ ಅಕೌಂಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ. ಉತ್ತರ ನೋಡೋಣ. ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ಚಾಲ್ತಿ ಖಾತೆಯನ್ನು ತೆರೀತಾರೆ. ವಿಶೇಷವಾಗಿ
ದೈನಂದಿನ ವ್ಯಾಪಾರವನ್ನು ಮಾಡಿ ಹಣವನ್ನು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಹಣ ಬರ್ತದೆ, ಹಣ ಹೋಗಿ ಡೆಪಾಸಿಟ್ ಮಾಡಬೇಕಾಗ್ತದೆ, ವಿಡ್ರಾಲ್ ಮಾಡಬೇಕಾಗ್ತದೆ. ವಿಶೇಷವಾಗಿ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ಚಾಲ್ತಿ ಖಾತೆಯನ್ನು ತೆರೀತಾರೆ. ಈ ಖಾತೆ ವಿಶೇಷ ದಿನಕ್ಕೆ ಎಷ್ಟು ಬೇಕಾದಷ್ಟು ಹಣವನ್ನು ಹಿಂಪಡಿಬಹುದು ಮತ್ತು ಹಣವನ್ನು ಜಮಾ ಮಾಡಬಹುದು. ಇಲ್ಲಿ ಪ್ರತಿದಿನ ಲಿಮಿಟೇ ಇರೋದಿಲ್ಲ. ಬಟ್ ವಿಶೇಷ ಏನಪ್ಪ ಅಂದ್ರೆ ಈ ಖಾತೆಗೆ ಬ್ಯಾಂಕಿನಿಂದ ಬಡ್ಡಿ ಸಿಗೋದಿಲ್ಲ. ನೀವೆಷ್ಟು ಬೇಕಾದಷ್ಟು ಚಾಲ್ತಿ ಅಕೌಂಟ್ದಲ್ಲಿ ನಿಮ್ಮ ಅಕೌಂಟ್ಗೆ ರೊಕ್ಕ ಇದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡ್ಡಿ ಕೊಡೋದಿಲ್ಲ. ಬ್ಯಾಂಕಿನವರು ಈ ಸೇವೆಗೆ ಸೇವಾ ಶುಲ್ಕವನ್ನು ವಿಧಿಸ್ತಾರೆ. ಬಟ್ ಚಾಲ್ತಿ ಖಾತೆಗೆ ಏನು ಮಾಡ್ತದಪ್ಪ ಅಂದ್ರೆ ಇಂತಿಷ್ಟೇ ಆಗಿರ್ತಕ್ಕಂಥ ಸರ್ವಿಸ್ ಚಾರ್ಜ್ಗಳನ್ನು, ಸೇವಾ ಶುಲ್ಕಗಳನ್ನು ಬ್ಯಾಂಕಿನವರು ಈ ಖಾತೆಗೆ ವಿಧಿಸ್ತಾರೆ. ಇನ್ನು ನಾಲ್ಕನೇದಿತ್ತು ನಿಶ್ಚಿತ ಠೇವಣಿ ಅಂತ ಇದೆ, ಫಿಕ್ಸ್ಡ್ ಡೆಪಾಸಿಟ್ ಅಂತ ಕರೀತಾರೆ. ಇಲ್ಲಿ ಠೇವಣಿಯನ್ನು ಒಂದು ನಿಗದಿತ ಅವಧಿಯವರೆಗೆ ಇಡ್ತಾರೆ. ಇಲ್ಲಿ ಬ್ಯಾಂಕ್ನವ್ರದ್ದು ಒಂದು ಕಂಡೀಷನ್ ಇರ್ತದೆ, ಕರಾರು ಇರ್ತದೆ. ಅದು 3 ತಿಂಗಳು, 6 ತಿಂಗಳು, 1 ವರ್ಷನೋ, 5 ವರ್ಷನೋ, 10 ವರ್ಷನೋ, ಇಂತಿಷ್ಟು ಪೀರಿಯಡ್ಗೆ ಇಂತಿಷ್ಟು ಹಣ ಕೊಟ್ಟರೆ ಇಂತಿಷ್ಟು ಬಡ್ಡಿ ಬರ್ತದೆ ಅಂತ ಅಡ್ವಾನ್ಸ್ ಆಗಿ ಅವ್ರು ನಿಶ್ಚಿತವಾಗಿ ಅದನ್ನು ಠೇವಣಿಯನ್ನು ಇಟ್ಕೋತಾರೆ. ಅಂದರೆ ಠೇವಣಿ ಹಣ ನಿಶ್ಚಿತ ಅವಧಿ ಮುಗಿದ ನಂತರ ಠೇವಣಿದಾರರಿಗೆ ಪಾವತಿಯನ್ನು ಮಾಡ್ತಾರೆ. ನಿಗದಿತ ಅವಧಿಗೆ ಮುಂಚೆ ಹಣವನ್ನು ಹಿಂದಕ್ಕೆ ಪಡೆಯಲು ಈ ಖಾತೆಯಲ್ಲಿ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ. ಈಗ ನೀವು 6 ತಿಂಗಳು ಇಟ್ಟಿರ್ತೀರಿ, ಬಟ್ 6 ತಿಂಗಳಕ್ಕಿಂತ ಮುಂಚೆನೇ ನಾವು 3 ತಿಂಗಳಲ್ಲೇ ಹಣ ಬೇಕು ಅಂತ ಬ್ಯಾಂಕಿಗೆ ಹೋದರೆ ಬ್ಯಾಂಕ್ನವರು ಕೊಡೋದಿಲ್ಲ. ಕಂಡೀಷನ್ ಇರ್ತದೆ 6 ತಿಂಗಳಂತ, 6 ತಿಂಗಳಾದ ನಂತರನೇ ಅವಧಿಯ ನಂತರನೇ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಅಲ್ಲಿ ಯಾವುದೇ ಕಾರಣಕ್ಕೂ ಹಣ ಕೊಡೋದಿಲ್ಲ ಅನ್ನೋದು ನಿಶ್ಚಿತ ಠೇವಣಿಯಲ್ಲಿ ಇರ್ತಕ್ಕಂಥದ್ದು. ಮುಂದೆ ಚೆಕ್ ಅಂತ ಇದೆ. ನಮ್ಮ ಖಾತೆಯಲ್ಲಿನ ಹಣ ಬೇರೆಯವರಿಗೆ ಕೊಡಮಾಡಬೇಕೆಂದ್ರೆ ನಾವು ಚೆಕ್ಗಳನ್ನು ಬಳಸ್ತೀವಿ. ನಮ್ಮ ಅಕೌಂಟಲ್ಲಿ ಹಣ ಇದೆ, ಸೊ ಇವಾಗ ನಾವು ಅವ್ರ ಕಡೆ ಕೊಡಲಿಕ್ಕೆ ಕ್ಯಾಶ್ಗಳಿಲ್ಲ. ಸೊ ನಮ್ಮ ಹಣವನ್ನು ನಾವು ಏನು ಮಾಡ್ಬೋದು, ಒಂದು ಚೆಕ್ಕಿನ ಹಾಳೆಯಲ್ಲಿ ಏನು ಮಾಡ್ಬೋದು, ಸೈನ್ ಮಾಡಿ ಅವ್ರ ಹೆಸರು ಹಾಕಿ ಕೊಟ್ಟರೆ ಅದೇನಾಗ್ತದಪ್ಪ ಅಂದರೆ ಅವರಿಗೆ ಹಣ ಕೊಟ್ಟಂಗೆ ಆಗ್ತದೆ. ಇದು ಒಂದು ದಾಖಲೆ ಆಗಿದ್ದು ಒಬ್ಬ ವ್ಯಕ್ತಿಯ ಖಾತೆಯಿಂದ ನಿರ್ದಿಷ್ಟ ಮೊತ್ತದ ಹಣವನ್ನು ಚೆಕ್ ವಿತರಿಸಿದ ವ್ಯಕ್ತಿಗೆ ಪಾವತಿಸಲು ಆದೇಶ ಆಗ್ತದೆ. ಅಂದರೆ ಈ ಹಣವನ್ನು ಈ ವ್ಯಕ್ತಿಗೆ ಕೊಡಿ ಅಂತ ನಾವು ಬ್ಯಾಂಕಿಗೆ ಆದೇಶ ಮಾಡ್ದಂಗೆ ಆಗ್ತದೆ ಚೆಕ್ ಅನ್ನು ಕೊಡೋದ್ರಿಂದ. ಹಣದ ಪಾವತಿಯನ್ನು ಆದೇಶಿಸುವ ಒಂದು ರಸೀದಿಯೇ ಚೆಕ್. ಸ್ವಂತ ಚೆಕ್ ಬಳಸಿ ಸಹ ಹಣವನ್ನು ಹಿಂದಕ್ಕೆ ಪಡಿಬಹುದು. ಸೊ ನಾವುಗಳು ಕೂಡ ಏನು ಮಾಡ್ಬೋದು, ಸ್ವತಃ ವಿಡ್ರಾಲ್ ಮಾಡಬೇಕಾದ್ರೆ, ಸೆಲ್ಫ್ ಆಗಿ ವಿಡ್ರಾಲ್ ಮಾಡಬೇಕಾದ್ರೂ ಕೂಡ ನಾವೇನು ಮಾಡ್ತೀವಿ, ಚೆಕ್ಗಳನ್ನು ಬಳಸ್ತೀವಿ. ಕಡೆಗಿತ್ತು ಡಿ, ಅದನ್ನು ಡಿಮಾಂಡ್ ಡ್ರಾಫ್ಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಬ್ಯಾಂಕ್ ಹುಂಡಿ ಅಂತ ಕರೀತಾರೆ. ಅಂದರೆ ಬೇರೆಯವರಿಗೆ ಹಣ ಕಳಿಸೋದಾದರೆ ಮುಂದಾಗಿ ಹಣವನ್ನು ನಾವು ತುಂಬಿ ಒಂದು ರಸೀದಿಯನ್ನು ಪಡಿತೀವಿ, ಅದೇ ಡಿಮ್ಯಾಂಡ್ ಡ್ರಾಫ್ಟ್ ಆಗ್ತದೆ. ಈ ಒಂದು ಸೇವೆಗೆ ಬ್ಯಾಂಕ್ನವರು ಶುಲ್ಕ ವಿಧಿಸ್ತಾರೆ. ಡಿ ಅವಧಿ 3 ತಿಂಗಳ ಮಾತ್ರ ಇರ್ತದೆ. ಮತ್ತೆ ಬ್ಯಾಂಕಿಗೆ ರಿಕ್ವೆಸ್ಟ್ ಮಾಡಿದ್ರೆ ನವೀಕರಣವನ್ನು ಮಾಡ್ತಾರೆ. ಇಷ್ಟು ಈ ಕಲಿಕಾ ಹಾಳೆ 61ಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಾರಿಭಾಷಿಕ ಪದಗಳ ಸಂಬಂಧಪಟ್ಟಂತೆ ವಿವರಣೆಗಳನ್ನು ನೋಡಿದ್ದೀವಿ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ.